ಮಾದಿಗದಂಡ ಮೀಸಲಾತಿ ಹೋರಾಟ ಸಮಿತಿಯ ಪದ್ಮಶ್ರೀ ಮಂದಕೃಷ್ಣ ಮಾದಿಗಣ್ಣವರ ನಾಯಕತ್ವದಲ್ಲಿ ಅವರ ಆದೇಶದಂತೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಸುದೀರ್ಘ 30 ವರ್ಷಗಳ ಕಾಲ ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದೀವಿ. ಎಸ್ಸಿ ವರ್ಗೀಕರಣಕ್ಕಾಗಿ, ಒಳ ಮೀಸಲಾತಿಗಾಗಿ. ಪರಿಶಿಷ್ಟ ಜಾತಿಯಲ್ಲಿ ಬರುವಂತಹ 101 ಜಾತಿಗೆ ಜನಸಂಖ್ಯೆ ಅನುಗುಣವಾಗಿ ಮೀಸಲಾತಿ ಸಿಗಬೇಕಂತ ಹೇಳಿ ನಾವು 1997ರಿಂದ ಮಾದಿಗದಂಡರ ಸಂಘಟನೆ ಪ್ರಾರಂಭ ಆಗಿದೆ ಕರ್ನಾಟಕ ರಾಜ್ಯದಲ್ಲಿ. ಆಳುವಂತಹ ಸರ್ಕಾರ ಕಾಂಗ್ರೆಸ್, ಬಿಜೆಪಿ ಮತ್ತು ಜೆಡಿಎಸ್ ಸರ್ಕಾರಗಳಿಂದ ಈ 3 ಪಕ್ಷಗಳಿಂದ ಅನ್ಯಾಯ ಆಗಿದೆ ನಮ್ಗೆ. ಹಾಗಾಗಿ ಮೊನ್ನೆ ಏನು ಎಚ್.ಎಂ. ನಾಗಮೋಹನ್ ಆಯೋಗದ ವರದಿಯಲ್ಲಿ ಕೂಡ ಸ್ಪಷ್ಟವಾದ ಜನಸಂಖ್ಯೆಯ ದತ್ತಾಂಶವನ್ನು ಕಲೆಕ್ಟ್ ಮಾಡಿ ಅಂಕಿ ಸಂಖ್ಯೆಯನ್ನು ಈಗಾಗಲೇ ಕಾಂಗ್ರೆಸ್ ಸರ್ಕಾರಕ್ಕೆ ಒದಗಿಸಿದ್ದಾರೆ. ಅದೇ ರೀತಿ ಅದರಲ್ಲಿ ಬಹುಸಂಖ್ಯಾತರಿದ್ದೀವಿ. LG ಅವನೂರು ವರದಿಯಲ್ಲಿ ಕೂಡ ಬಹುಸಂಖ್ಯಾತರಿದ್ದೀವಿ. ಕಾಂಗ್ರೆಸ್ ಆಯೋಗ ವರದಿಯಲ್ಲಿ ಕೂಡ ಬಹುಸಂಖ್ಯಾತರಿದ್ದೀವಿ ಮತ್ತು ಸದಾಶಿವ ವರದಿಯಲ್ಲಿ ಕೂಡ ಬಹುಸಂಖ್ಯಾತರಿದ್ದೀವಿ. ನಾವೆಲ್ಲರೂ ಮಾದಿಗರು, ಮಾದಿಗ ಮತ್ತು ಉಪಜಾತಿಗಳು ಒಟ್ಟಾರೆ ಈ ರಾಜ್ಯದಲ್ಲಿ 37 ಲಕ್ಷ ಈಗಾಗಲೇ ಅಂಕಿ ಸಂಖ್ಯೆಯನ್ನು ಡಾಟಾ ಸಮೇತ ಹೊರಗಡೆ ಬಂದಿದೆ. ಆದರೂ ಸರ್ಕಾರ ಮೀನಾಮೇಷ ನಡೆಸ್ತಾ ಇದೆ. 16ನೇ ತಾರೀಕು ಏನು ಕ್ಯಾಬಿನೆಟ್ ತಂದು ಅಂತಿಮ ಒಂದು ಜಾರಿಗೊಳಿಸ್ತಾರಂತ ಭರವಸೆ ಇಟ್ಕೊಂಡಿದ್ದೀವಿ ನಾವು ಸರ್ಕಾರದ ಮೇಲೆ. ಹಾಗಾಗಿ ಅದು ಮತ್ತೆ ಮುಂದಕ್ಕೆ 19ಕ್ಕೆ ಒಂದು ಕ್ಯಾಬಿನೆಟ್ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು. ಸುದೀರ್ಘ 1 ವರ್ಷ ಸುಪ್ರೀಂ ಕೋರ್ಟ್ ತೀರ್ಪು ಬಂದ ನಂತರ ರಾಜ್ಯಗಳಿಗೆ ಜನಸಂಖ್ಯೆಗಳಿಗೆ ಮೀಸಲಾತಿ ಕೊಡ್ಬೇಕಂತ ಹೇಳಿ ಸರ್ವೋಚ್ಚ ನ್ಯಾಯಾಲಯ ಕೊಟ್ಟಂತ ತೀರ್ಪಿನ ಕೂಡ ಉಲ್ಲಂಘನೆ ಮಾಡಿರುವಂತದ್ದು ಇಲ್ಲಿ ನಾವು ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಅದಕ್ಕಾಗಿ ತೀವ್ರವಾಗಿ ಕಾಂಗ್ರೆಸ್ ಸರ್ಕಾರಕ್ಕೆ ಖಂಡಿಸುತ್ತಾ ನಾವು ಇವತ್ತು ಈ ಒಂದು ಸಾಂಕೇತಿಕವಾಗಿ ಮಹಾದಿಗರ ಮಹಾಧರ್ಮ ಯುದ್ಧ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಕೂಡಲೇ ಸಂಬಂಧಪಟ್ಟ ಸಮಾಜ ಕಲ್ಯಾಣ ಸಚಿವರಾದಂತ ಎಚ್.ಸಿ. ಮಹದೇವಪ್ಪನವರು ವೇದಿಕೆ ಮಾಡಬೇಕು ಮತ್ತು ಮುಖ್ಯಮಂತ್ರಿ ಅವರು ಕೂಡಲೇ ನಾಳೆ ನಡೆಯುವಂತ ಕ್ಯಾಬಿನೆಟ್ ನಲ್ಲಿ ತೀರ್ಮಾನ ಕೈಗೊಂಡು ವಿಶೇಷ ಕ್ಯಾಬಿನೆಟ್ ಕರೆದಿದ್ದೀರ ತಾವೆಲ್ಲರೂ ಕೂಡ. ಈಗಾಗಲೇ ರಾಜ್ಯದ 30 ಜಿಲ್ಲೆಗಳಿಂದ ಸಾವಿರ ಸಂಖ್ಯೆಯಲ್ಲಿ ನನ್ನ ಮಾದಿಗ ಸಮುದಾಯದ ಬಂಧುಗಳು ಬಂದಿದ್ದೀವಿ. ಇಲ್ಲೆಲ್ಲ ಫ್ರೀಡಂ ಪಾರ್ಕದಲ್ಲಿ ನಾವು ಶಾಂತಿ ರೀತಿಯಿಂದ ಇದ್ದೀವಿ ಅಂತ ತಿಳ್ಕೋಬೇಡಿ. ಮಾದಿಗರನ್ನ ಕೆಣಕಬೇಡಿ. ಮಾದಿಗರನ್ನ ಯಾವತ್ತೂ ಕೂಡ ತಾವು ವೋಟ್ ಬ್ಯಾಂಕ್ ಮಾಡ್ಕೊಂಡಿದ್ದೀರಾ ಕಾಂಗ್ರೆಸ್ನವರು. ಇನ್ನು ಮುಂದೆ ನಡೆಯುವುದಿಲ್ಲ. ಮಾದಿಗರ ಮನಸ್ಸು ಮಾಡಿದ್ರೆ ನಾವು ಮುಂದೆ ಏನು ಸರ್ಕಾರ ಕೆಡೋದು ಗೊತ್ತು, ಸರ್ಕಾರ ತರುವುದು ಗೊತ್ತು. ಹಾಗಾಗಿ ನಾವು ಮಾನ್ಯ ಮುಖ್ಯಮಂತ್ರಿ ಅವರಿಗೆ ವಿನಂತಿ ಮಾಡ್ತಾ ಇದ್ದೀವಿ, ಕೂಡಲೇ ಎಸ್ಸಿ ವರ್ಗೀಕರಣ ಒಳ ಮೀಸಲಾತಿ ಜಾರಿ ಮಾಡಿ ನಮ್ಮ ಪಾಲು ನಮಗೆ ಶೇಕಡ ಮೀಸಲಾತಿ ಹೆಚ್ಚಳ ಮಾಡಬೇಕು, 7% ಕೊಡ್ಬೇಕಂತಾರೆ ನಮ್ಮ ಡಿಮ್ಯಾಂಡ್. ಹಾಗಾಗಿ ಮಂದಕೃಷ್ಣ ಮಾದಿಗಣ್ಣವರು ಕೂಡ ಇನ್ನ 4 ಗಂಟೆ ಸುಮಾರದಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ರೆ ದಯವಿಟ್ಟು ನಾವು ಕೂಡ ಈ ಮೀಡಿಯಾ ಮೂಲಕ, ಮಾಧ್ಯಮದ ಮೂಲಕ ಸರ್ಕಾರಕ್ಕೆ ಮನವಿಯನ್ನು ಮಾಡ್ತಾ ಇದೀವಿ. ಇಷ್ಟು ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಮಂದಕೃಷ್ಣ. ಎಲ್ಲರಿಗೂ ನಮಸ್ಕಾರ, ಜೈ ಭೀಮ್. ಈ ಒಂದು ಮೀಸಲಾತಿ ಅನ್ನೋದು ಸುಮಾರು ನಮ್ಗೆ 30 ರಿಂದ 40 ವರ್ಷಗಳ ಕಾಲದಿಂದ ಹೋರಾಟ ಮಾಡ್ಕೊಂಡೇ ಬರ್ತಾ ಇದ್ದೀವಿ. ಈ ಕೊನೆಯದಾಗಿ ನಾವು ನಾಳೆ ವೇಟ್ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಮೊನ್ನೆ ಕರ್ನಾಟಕದ ಹೆಸರಂತ ಮತ್ತು ದಿಕ್ತಪ್ಪಿಸುವಂತ ಮತ್ತು ಒಳ್ಳೆ ಬುದ್ಧಿವಂತಿಕೆಯಲ್ಲಿ ಚಾಣಕ್ಯತನ ಅಂತ ಕೆಲಸ ಮಾಡ್ತಿರುವಂತ ನಮ್ಮ ದಲಿತ ವಿರೋಧಿ ಮುಖ್ಯಮಂತ್ರಿ ಆದಂತ ಸಿದ್ದರಾಮಯ್ಯವರಿಗೆ 2 ಮಾತು ಹೇಳ್ತಾ ಇದ್ದೀವಿ ನಾವು. ಮಾನ್ಯ ಸಿದ್ದರಾಮಯ್ಯನವರೇ, ಪ್ರತಿಯೊಂದು ಜಾತಿಗೆ ಅನುಗುಣವಾಗಿ ದತ್ತಾಂಶ ತಗೊಂಡು ನಾವು ವ್ಯವಸ್ಥಿತವಾಗಿ ಯಾವುದೇ ಒಂದು ದಲಿತ ಸಮುದಾಯಕ್ಕೆ ಮತ್ತು ಮಾದಿಗ ಸಮುದಾಯಕ್ಕೆ, ವಲಯ ಸಮುದಾಯಕ್ಕೆ ಮೋಸ ಮಾಡಲ್ಲ ಅಂತೇಳಿ ನಾಗಮೋಹನ್ ದಾಸ್ ಆಯೋಗನ ನೀವೇ ರಚನೆ ಮಾಡಿ ನೀವೇ ಅರ್ಜಿಯೆಲ್ಲ ತಗೊಂಡು 15ನೇ ತಾರೀಕು ಮೊನ್ನೆ ಮಾಡ್ತೀನಿ ಸೆಷನ್ ಅಲ್ಲಿ ನಾವು ತಗೊಂಡ್ ಮುಂಚೆ ನಮ್ಮೊಂದು ಮೀಟಿಂಗ್ ಅಲ್ಲಿ ನಾವು ಮಾಡ್ಕೊಂಡು ನಾನು ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿದ್ರೆ ಮಾಡಿದ್ರ ಸಿದ್ದರಾಮಯ್ಯನವರೇ. ಇವತ್ತು ನೀವು ಮಾಡಂತ ಅಲ್ಕಟ್ಗಿರಿ ಹೆಸರುಗ ಇವತ್ತು ಒಳ್ಳೆಯ ಮಾದಿಗರಿಬ್ಬರು ಸೇರ್ಕೊಂಡು ಗಲಾಟೆ ಮಾಡಕ್ ತಂದಿಕ್ಕಿದ್ರಿ. ಎಲ್ಲರಿಗೆ ನಾವು ಕೊಡೋಣ ಅಂತ ಹೇಳಿದ್ರ, ಮಾದಿಗರಿಗೆ ಕೊಡೋಣ ಅಂತ ನಿಮ್ಮನ್ನ ಕೇಳಿದ್ವಾ? ಯಾವುದೇ ರೀತಿಯಲ್ಲಿ ನೀವು ಈ 2 ಮಂಗಳೂರು ಮೋಸ ಮಾಡಿ ಎಲ್ಲ ನೀವು ಅನ್ಯಾಯ ಮಾಡ್ತಾ ಇದ್ರ. ನೆಕ್ಸ್ಟ್ ನೀವು ಹಿಂಗೆ ಮಾಡ್ತಾ ಇದ್ದೀರಿ. ನೀವು ಒಳ್ಳೆಯ ನಿಮ್ಗೆ ಓಟ್ ಹಾಕಲ್ಲ, ಮಾದಿಗರು ನಿಮ್ಗೆ ಓಟ್ ಹಾಕಲ್ಲ. ಆಯ್ತು, ನೀವು ಮಂದಿ ಎಷ್ಟು ವರ್ಷ ನೀವು ಭೂಮಿ ಮೇಲೆ ಓಡಾಡ್ಕೊಂಡಿರ್ತೀರಿ, ಎಷ್ಟು ಜನ ಆಡಳಿತ ನೀವು ಮಾಡ್ಕೊಂಡಿರ್ತೀರಿ. ಇವತ್ತು ಒಳ್ಳೆಯವರಿಗೆ ನಾವು ಕೊಡೋಣ ಅಂತ ನಾವು ಹೇಳಿದ್ವಾ? ಇವತ್ತು ನಮ್ ಬೇಕಾಗಿ ನಮ್ಮ ಮಾದಿಗ ದಂಡರು, ನಮ್ಮ ಸಂಘಟನೆ ಕಾರ್ಯಕರ್ತರು ಹೋರಾಟ ಮಾಡ್ತಾ ಇದ್ರೆ ಅವ್ರಿಗೂ ಅರ್ಚನೆ ಮಾಡ್ಬೇಕಂತೇಳಿ ಆ ಜೊತೆಯಿಂದ ಸ್ವಾಮೀಜಿಗಳು ಎತ್ತಿಕ್ಕೆ ಸ್ವಾಮೀಜಿಗಳು ದಿಕ್ಕಪಿಸಿ ಅವ್ರಿಗೂ ಬೀದಿ ಒಳಗೆ ಮಾಡಿದ್ರೆ ನಿಮ್ಗೆ ನಾಚಿಕೆ ಆಗಲ್ಲ ಸಿದ್ದರಾಮಯ್ಯನವರೇ. ಇವತ್ತು ಮಾದೇವರನ್ನು ಮಾರಾಮಾರಿ ಇರ್ಬೇಕು. ಯಾಕಂದ್ರೆ ಮಾದೇವರ ವಲಯ ಸಮುದಾಯಕ್ಕೆ ಸೇರಿದಂತ ಒಬ್ಬ ಕ್ಯಾಬಿನೆಟ್ ಸಚಿವರಾಗಿ 2 ಪಂಗಡಗಳನ್ನೆಲ್ಲ ಮೀಟಿಂಗ್ ಕರ್ಕೊಂಡು ನಮ್ಮ ಜಿ ಬರೋದ್ರ ಮನೆಯಲ್ಲಿ ನೀವು ಕರ್ಕೊಂಡು ಮೀಟಿಂಗ್ ಮಾಡಿ ಈಗ ತುಳಿಯಾಟ ಕೆಲಸ ಮಾಡ್ತಾ ಇದ್ರಲ್ಲ
ಮಾನ್ಯ ಮಾದೇವಪ್ಪನವರೇ, ನಿಮ್ಗೂ ನಾಚಿಕೆ ಆಗಲ್ವಾ? ನೀವೊಬ್ಬ ಸಮುದಾಯದ ನಾಯಕರಾಗಿ ನೀವು ಈ ತರ ಮಾಡೋದು ತಪ್ಪಲ್ವಾ? ಸಿದ್ದರಾಮಯ್ಯನವ್ರಿಗೆ ಒಂದು ಮಾತು ಹೇಳ್ತೀವಿ, ಆಮೇಲೆ ಪರಮೇಶ್ವರ್ಗಿಂತ ದೊಡ್ಡವರ ಸ್ವಾಮೀಜಿಗಳಿಗೆ ಒಂದು ಅವ್ರಿಗೆ ಕಿವಿ ಮಾತು ಹೇಳಿದ್ವಿ. ಸ್ವಾಮೀಜಿಗಳೇ, ನೀವು ಪ್ರಜಾಪ್ರತಿನಿಧಿಗಳಾಗಿದ್ರೆ ನೀವು ಅಲ್ಲಿ ಚರ್ಚೆ ಮಾಡಿ ಭಾಗವಹಿಸಿ. ಎಲ್ಲ ನನ್ನ ಅನ್ಕೊಂಡು ಈ ತುಗಳಕ್ ಮಾತಾಡಕ್ ಹೋಗಿದ್ರೆ ನಿಮ್ಮಂತ ಸ್ವಾಮೀಜಿಗಳು ನಮ್ಮ ಮಾಲಿಕ ಸ್ವಾಮೀಜಿಗಳಿದ್ದಾರೆ, ಆ ತರ ಮಾಡ್ಕೊಂಡು ಹೋಗ್ತಾ ಇಲ್ಲ. ಇಲ್ಲ, ನ್ಯಾಯ ಕೇಳೋದು ತಪ್ಪೇನಿಲ್ಲ. ನಾವು ಅದನ್ನ ಬಿಟ್ಬಿಟ್ಟು ಎಲ್ಲರನ್ನು ದಂಗೆ ಬರ್ಸೋದು ನಿಮ್ಮ ಇದನ್ನ ತೋರ್ಸ್ಕೊಂತ ಇದ್ದೀರಾ. ಮಠಾಧೀಶರು ಏನಿದ್ರು ಮಠಾಧೀಶರು ಕೆಲಸ ಮಾಡ್ಬೇಕು, ಓಡಾಡಿಕರ ಕೆಲಸ ಮಾಡ್ಬೇಕು, ರಾಜಕಾರಣಿ ಕೆಲಸ ಮಾಡ್ಬೇಕು. ಈಗ ಮೂರು ವ್ಯಕ್ತಿಗಳ ಕೆಲಸ ಮಾಡಕ್ ಹೋದ್ರೆ ಇನ್ನು ನಾವು ಮಾಡಿ ಎತ್ ನಿಂತ್ಕೊಂಡ್ರೆ ಕಲ್ಲು ನಡೆಸ್ತೀವಿ. ಇಬ್ಬರು ಎಂಟು ಮಂದಿ ಕಲೀಲಿ, ನಾವು ಅದ್ ಏನ್ ಮಾಡ್ಬೇಕಂತ ಹೇಳಿ ಮಾಡ್ತೀವಿ. ಎಚ್ಚರಿಕೆ ಕೊಡ್ತಾ ಇದ್ವಿ, ಎಲ್ಲರಿಗೂ ನ್ಯಾಯ ಸಿಕ್ಲಿ. ನಾವೇನು ಅವರು ನಮ್ಮ ಅಂತ ಬಂದ್ರೆ ನಾವು ಬೇಡ ಅಂತ ನಾವ್ ಹೇಳ್ತಾ ಇಲ್ಲ. ಆದ್ರೆ ನೀವು ಗಾಳಿ ಬರ್ಸಿ ತುಂಬಾ ಬರ್ಸ್ಬಿಟ್ಟು ಮಾಡ್ಬಿಟ್ರೆ ನೀವು ತುಂಬಾ ತಾವೇಂತ ಅನ್ಕೊಂಡಿದ್ರ. ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಮಯ ಬರೆದಿರೋ ಸಂವಿಧಾನ. ಈ ಸಂವಿಧಾನ ನೀಡಲು ಪ್ರತಿಯೊಬ್ಬರು ಅನಾಹುತ ಬಂದಿರ್ತಾರೆ, ನ್ಯಾಯ ಮಾಡಬೇಕು, ನ್ಯಾಯ ರೀತಿಯಲ್ಲಿ ಹೋರಾಟ ಮಾಡಬೇಕು, ನ್ಯಾಯಕ್ಕಾಗಿ ಇದು ಮಾಡಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂತ 1950 ಸಂವಿಧಾನ ಎಲ್ಲ ಪ್ರತಿಯೊಬ್ಬರು ನಡೀಬೇಕು, ಎಲ್ಲರಿಗೂ ಹಕ್ಕು ಸಿಕ್ಲಿ. ಆ ಒಂದು ವಿಚಾರಕ್ಕೆ ನಮ್ಮ ಜೈಬಿ ಮಹಿಳೆಯರ ದಲಿತ ಸಮಿತಿ ಮಾಲಿಕ ತಂಡಕ್ಕೆ ಬಹಳ ಸಪೋರ್ಟ್ ನೀಡ್ತಾ ಇದೀವಿ. ನಮ್ಮ ಮಾಲಿನ್ಯ ಪರವಾಗಿ ನಾವು ಹೋರಾಟಕ್ಕೆ ಸದಾಶಿವವಾಗಿರ್ತೇವೆ ಅಂತ ಹೇಳಕ್ಕೆ ಈ ವಿಚಾರನ ಸಿದ್ದರಾಮಯ್ಯನಿಗೆ ತಗೊಳ್ಳೋರು ಮಾಧ್ಯಮದ ವಿಚಾರನ ಪ್ರಚಾರ ಮಾಡಿ ಮಾದರಿಗೆ ಅನುಕೂಲಗೊಳಿಸಬೇಕಂತೇಳಿ ಈ ಮೂಲಕ ಜೈ ಭೀಮ್ ಮಂದಿಗಳ ಜೈ ಮಾದಿಗ, ಜೈ ಮಾದಿಗ.